ನಮಸ್ಕಾರ. ಎಸ್ಎಸ್ವಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿ. ಬಸವ ಜಯಂತಿ ಉತ್ಸವ ಸಮಿತಿ ಮತ್ತು ಜಿಲ್ಲಾಡಳಿತ ಕಲಬುರಗಿ ಸಹಯೋಗದಲ್ಲಿ ಬಸವೇಶ್ವರರ 891ನೆಯ ಜಯಂತ್ಯುತ್ಸವವನ್ನು ಕಲಬುರಗಿ ನಗರದ ಜಗತ್ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಬಸವ ಜಯಂತಿ ಉತ್ಸವ ಸಮಿತಿ ಮತ್ತು ಜಿಲ್ಲಾಡಳಿತ ಕಲಬುರಗಿ ಸಹಯೋಗದಲ್ಲಿ ಬಸವೇಶ್ವರರ 891ನೆಯ ಜಯಂತ್ಯುತ್ಸವವನ್ನು ನಗರದ ಜಗತ್ವೃತ್ತದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮ ಸೂರ್ಯಕಾಂತ್ ಡುಮ್ಮಾ ಮತ್ತು ಸಂಘಾಪುರ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು. ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿಯಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿಯಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ. ನಾವು ನೀವು ಬಂದುದಕ್ಕಾಗಿ, ನಾವು ನೀವು ಬಂದುದಕ್ಕಾಗಿ ಪ್ರಭು ದೇವರು ಬಂದರಯ್ಯ. ನಾವು ನೀವು ಬಂದುದಕ್ಕಾಗಿ ಪ್ರಭು ದೇವರು ಬಂದರಯ್ಯ. ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿಯಯ್ಯ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿಯಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೇವಯ್ಯ. ಇದೇ ಸಂದರ್ಭದಲ್ಲಿ ಗಣ್ಯರನ್ನ ಸನ್ಮಾನಿಸಲಾಯಿತು. ಜಿಲ್ಲಾ ಕಲಬುರಗಿ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಸ್ ಪಾಟೀಲ್ ಅವರು ಮಾತನಾಡಿದರು. ಎತ್ತೆತ್ತ ನೋಡಿದರೆತ್ತ ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು,
ಒತ್ತಿ ಹಿಂಡಿದಡೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ ಸ್ವಾಯತ ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಗುರು ಬಸವಣ್ಣನಿಂದ ಲಿಂಗ ಬಸವಣ್ಣನಿಂದ ಜಂಗಮ ಬಸವಣ್ಣನಿಂದ ಪಾದೋದಕ ಬಸವಣ್ಣನಿಂದ ಪ್ರಸಾದ ಬಸವಣ್ಣನಿಂದ ಅತ್ತ ಬಲ್ಲಡೆ ನೀವು ಕೇಳಿರೆ ಇತ್ತ ಬಲ್ಲಡೆ ನೀವು ಕೇಳಿರೆ ಬಸವ 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 ಎಂದು ಮಜ್ಜನ ಕೇರಿದವನ ಭಕ್ತಿ ಶೂನ್ಯ ಕಾರಣ ಕಲಿದೇವರ ದೇವ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಅಂದ್ರೆ ಇವತ್ತು ಜಗತ್ತಿನಲ್ಲಿ ಬಸವಣ್ಣನ ಬಳ್ಳಿ ಹೆಂಗ್ ಹರಡ್ತಾ ಇದೆ ಅಂತಂದ್ರೆ ಎಲ್ಲಾ ಕಡೆಯೂ ಕೂಡ ಎಲ್ಲಿ ನೋಡಿದ್ರು ಜಗತ್ತಿನಾದ್ಯಂತ ಇವತ್ತು ಬಸವಣ್ಣನ ವಚನಗಳು ಹರಿದಾಡ್ತಾ ಇದ್ದಾವೆ. ಇವತ್ತು ಬಸವಣ್ಣನ ಆಚಾರ ವಿಚಾರಗಳು ಇವತ್ತಿಗೆ ಜಗತ್ತಿಗೆ ಬಹಳ ಅನಿವಾರ್ಯತೆ ಆಗಿದೆ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಇವತ್ತು ಲಂಡನ್ ನಲ್ಲಿ ಇರ್ತಕ್ಕಂಥ ಥೇಮ್ಸ್ ನದಿಯ ದರದಲ್ಲಿ ಇವತ್ತು ಬಸವಣ್ಣನ ಮೂರ್ತಿ ಅನಾವರಣ ಮಾಡಿದ್ರು. ಯಾಕೆ ಮಾಡಿದ್ರು? ಬಸವಣ್ಣನ ಆಚಾರ ವಿಚಾರಗಳನ್ನು ಒಪ್ಪಿ ಇವತ್ತು ಅವರು ಮಾಡಿರ್ತಕ್ಕಂಥ ಏನು ಸಾಧನೆಗಳಿದ್ದಾವೆ ಆ ಸಾಧನೆಯನ್ನು ನೋಡ್ಬಿಟ್ಟು ಇವತ್ತು ಬಸವಣ್ಣನ ಒಂದು ಮೂರ್ತಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿದರು. 12ನೇ ಶತಮಾನದಿಂದಲೂ ಕೂಡ ಇಲ್ಲಿವರೆಗೂ ವಿಶ್ವಗುರು ಸ್ಥಾನ ಅಲಂಕರಿಸುವ ಪ್ರಪಂಚದ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಬಸವಣ್ಣ ಅಂತೇಳಿ ನಾವು ಎದೆ ತಟ್ಕೊಂಡು ಹೇಳ್ಬೇಕಾಗಿದೆ. ಇವತ್ತಿನ ದಿವಸ 12ನೇ ಶತಮಾನದಲ್ಲಿ ಬಸವಣ್ಣವರು ಮೌಢ್ಯತೆ, ಕಂದಾಚಾರ, ಮೂಢನಂಬಿಕೆಗಳ ವಿರುದ್ಧ ಹೋರಾಡಿ ಮಹಾಮಾನವತ್ವವಾದಿ ಬಸವಣ್ಣನಾಗಿದ್ದಾರೆ. ಇವತ್ತು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಇಂಗಳಿಗೆಯಲ್ಲಿ ಜನಿಸಿದಂತವರು ಮಾದರಸ ಮೂಢನಂಬಿಕೆ ಉದರದಲ್ಲಿ ಜನಿಸಿ ಸುಮಾರು 62 ವರ್ಷ ಇವತ್ತು ನಮ್ಮ ಈ ಭೂಮಿ ನಮ್ಮ ನೆಲದಲ್ಲಿ ಇದ್ದಂತವ್ರು. ಅವರು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಇಡೀ ಜಗತ್ತಿಗೆ ಅನಿವಾರ್ಯ ಆಗಿದೆ ಅಂತೇಳಿ ಮತ್ತೊಮ್ಮೆ ಹೇಳಬೇಕಾಗಿದೆ. ಇವತ್ತಿನ ದಿವಸ ಬಸವಣ್ಣವರ ಕಾಲದಲ್ಲಿ ಅನುಭವ ಮಂಟಪ ಅಂತಕ್ಕಂಥ ವಿಶ್ವದ ಮೊದಲ ಪಾರ್ಲಿಮೆಂಟ್ ಅನ್ನು ಸ್ಥಾಪಿಸಿದರು. ಆ ಒಂದು ಪಾರ್ಲಿಮೆಂಟ್ ನಲ್ಲಿ ಅಮರಂಗಾಂಗಣ ಅಂತಂದ್ರೆ 770 ಎಲ್ಲಾ ಜಾತಿ ಧರ್ಮದವರನ್ನು ಕರೆದು ಅಲ್ಲಿ ಧ್ವನಿ ಇಲ್ಲದವರಿಗೆ ಇವತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಬಸವಣ್ಣವರು ಅಂತೇಳಿ ನಾವು ಹೇಳಬೇಕಾಗತ್ತೆ. ವಿಜ್ಞಾನ ಆಸ್ಥಾನದಲ್ಲಿ ಅರ್ಥಮಂತ್ರಿಯಾಗಿದ್ರು ಇವರು. ಬಸವಣ್ಣವರು ವಿಜ್ಞಾನ ಆಸ್ಥಾನದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಇದ್ರು. ಆ ಒಂದು ಸಂದರ್ಭದಲ್ಲಿ ಇವರಿಗೆ ಸಾಕಷ್ಟು ಆಪಾದನೆಗಳು ಬರ್ತವೆ ಬಸವಣ್ಣವರಿಗೆ. ಯಾಕಂತಂದ್ರೆ ಇವರು ಪರಿಕಲ್ಪನೆ ಏನು ಅಂತಂದ್ರೆ ದಾನ ಧರ್ಮ ಆಚಾರ ವಿಚಾರಗಳನ್ನು ಸದೃಢಗೊಳಿಸ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನು ವಚನದ ಮುಖಾಂತರ ಹೇಳ್ತಾರೆ. ಕಾಯದ ಕಳವಳ ಕಂಜಿ ಕಾಯಯ ಎಂದೆನು, ಕಾಯದ ಕಳವಳ ಕಂಜಿ ಕಾಯಯ ಎಂದೆನು, ಜೀವನೋಪಾಯ ಕಂಜಿ ಏಯ ಎಂದೆನು, ಯದ್ಭಾವಂ ತದ್ಭವತಿ, ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂದೆನ್ನನು, ಆಣೆ ನಿಮ್ಮಾಣೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಕಾಯದ ಕಳವಳ ಕಂಜಿ ಕಾಯಯ ಎಂದೆನು, ನನ್ನ ಶರೀರ ಕಂಜಿ ನಾನು ದೇವರಿಗೆ ಕಾಯಪ್ಪ ನನಗಂತ ಯಾವತ್ತೂ ಕೂಡ ನಾನು ಹೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಜೀವನೋಪಾಯ ಕಂಜಿ ಏಯ ಎಂದೆನು, ಜೀವನದ ಏನು ನಾವು ಜೀವನ ನಡೆಸ್ತೀವಲ್ಲ ಅದಕ್ಕಾಗಿ ನನಗೆ ಏನಾದರೂ ಕೊಡುವಂತ ನಾನು ದೇವರಲ್ಲಿ ಯಾವತ್ತೂ ಕೇಳ್ಕೊಳ್ಳೋದಿಲ್ಲ. ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಎಂದೆನು, ನನಗೆ ಆರೋಗ್ಯ ಕೆಡಲಿ ಅಥವಾ ಸಿರಿತನ ಬರಲಿ ಶ್ರೀಮಂತಿಕೆ ಬರಲಿ ಯಾವತ್ತೂ ಕೂಡ ನಾನು ದೇವರಿಗೆ ಬೇಕು ನನಗೆ ಬೇಡ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ. ಆಣೆ ನಿಮ್ಮ ಆಣೆ ಕೂಡಲ ಸಂಗಮ ದೇವ, ಯದ್ಭಾವಂ ತದ್ಭವತಿ ಅಂತಾರೆ. ಇದ್ದಾಗ ಆಗಲಿ ನಾನು ಒಂದ್ ವೇಳೆ ತಪ್ಪೇ ಮಾಡಿದ್ರೆ ನನಗೆ ಶಿಕ್ಷೆ ಆಗಲಿ ಅಂತಕ್ಕಂಥ ಮಾತನ್ನು ಸಹ ನಿರ್ಭಯವಾಗಿ ಬಸವಣ್ಣವರು ಮಾತನ್ನು ಹೇಳ್ತಾರೆ. ಇವತ್ತು ಬಸವಣ್ಣ ಅವರು ವಿಶ್ವಕ್ಕೆ ವಚನ ಸಾಹಿತ್ಯ ಮತ್ತು ದಾಸೋಹದ ಪರಿಕಲ್ಪನೆ ನೀಡಿದವರು. ನಾವು ಮಾಡುವ ಕೆಲಸದಲ್ಲಿ ಯಾವತ್ತೂ ಕೂಡ ಪರರ ಹಿತವನ್ನು ಅಡಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಸವಣ್ಣವರು. ನಾವು ಮಾಡ್ತೀವಿ ನಾವು ಶ್ರೀಮಂತರಾಗ್ತೀವಿ ಅಂತಕ್ಕಂಥದ್ದೆಲ್ಲ, ನಾವು ಮಾಡುವುದರಲ್ಲಿ ಪರರ ಹಿತವನ್ನು ಕೂಡ ಇರಬೇಕು ಅಂತಕ್ಕಂಥ ಮಾತು ಬಸವಣ್ಣವರು ಒತ್ತಿ ಒತ್ತಿ ಹೇಳ್ತಾರೆ. ಇವತ್ತು ಸಾಕಷ್ಟು ಜನ ನಮ್ಮಲ್ಲಿಯೂ ಕೂಡ ಶ್ರೀಮಂತರು ಇದ್ದಾರೆ, ಅನೇಕ ಜನ ಕೋಟ್ಯಾಧೀಶರಿದ್ದಾರೆ. ಆದರೆ ದಾಸೋಹ ಮಾಡತಕ್ಕಂಥ ಮನೋಭಾವನೆ ಇರಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಬಸವಣ್ಣವರು ಹೇಳ್ತಾರೆ ವಚನದಲ್ಲಿ. ಬಚ್ಚಲ ನೀರು ತಿಳಿ ಇದ್ದಡೇನು ಫಲ, ಸಲ್ಲದ ಹಣ್ಣು ಎಲ್ಲಿದ್ದಡೇನು ಫಲ, ಆಕಾಶದ ಫಲ ಕೊಯ್ಯಲಿಲ್ಲ ಮೆಲ್ಲಲಿಲ್ಲ, ಕೂಡಲ ಸಂಗನ ಶರಣರ ಅನುಭವ ಇಲ್ಲದವರು ಎಲ್ಲಿದ್ದಡೇನು ಫಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಬಚ್ಚಲ ನೀರು ತಿಳಿ ಇರ್ತಾವ ಅಂದ್ರೆ ಕುಡ್ಲಿಕ್ಕೆ ಬರ್ತವೆ ಬರೋದಿಲ್ಲ.
ಇವತ್ತು ಸಲ್ಲದ ಹೊನ್ನು ಎಲ್ಲಿದ್ದನೇನು ಫಲ, ಕೋಟ್ಯಾಧೀಶರ ಅರ್ಬೋಪತಿಗಾರ ಇವತ್ತು ಸಮಾಜಕ್ಕೆ ಏನೋ ₹1 ಕೊಡುಗೆ ಇಲ್ಲ. ಯಾರಿಗೆ ಲಾಭ ಅದು? ಆಕಾಶದ ಫಲ ಕೊಯ್ಯಲಿಲ್ಲ, ಬೆಲ್ಲಲಿಲ್ಲ. ನೆಲಕಲಾರದಂತ ಒಂದು ಗಿಡದಾಗ ಒಂದು ಮಾವಿನ ಹಣ್ಣು ಇರ್ತದ, ಅದರಿಂದ ಏನು ಉಪಯೋಗ ಏನು? ಯಾರು ತಿನ್ನೋದು ಇಲ್ಲ, ಅದರಿಂದ ಲಾಭನೂ ಇಲ್ಲ. ಕೂಡಲ ಸಂಗನ ಶರಣರ ಅನುಭವವಿಲ್ಲದವರು ಎಲ್ಲಿದ್ದಡೇನು ಕೂಡಲ ಸಂಗನ ಶರಣರ ಅನುಭವ ಇಲ್ಲದವರು ಎಲ್ಲಿದ್ದಡೇನು ಫಲ ಅಂದ್ರೆ ಕೂಡಲ ಸಂಗಮ ದೇವರ ಏನು ಆಚಾರ ವಿಚಾರಗಳು ನಮ್ಮ ಜೀವನದಲ್ಲಿ ಇಲ್ಲದೇ ಇದ್ದರೆ ಏನು ಲಾಭ ಅಂತಕ್ಕಂಥ ಮಾತನ್ನು ಇವತ್ತು ವಚನಗಳ ಮೂಲಕ ಬಸವಣ್ಣವರು ಬಹಳ ಸೊಗಸಾಗಿ, ಅಂದ್ರೆ ಬಸವಣ್ಣವ್ರ ಕಾಲದಲ್ಲಿ ಅನೇಕ ಜನ ಶರಣರಾದರು. 770 ಅಂತಂದ್ರೆ ಕುಲಕ್ಕೊಬ್ಬ ಶರಣರು ತಯಾರು ಮಾಡಿದ್ರು ಬಸವಣ್ಣವರು. ಎಲ್ಲಾ ಜಾತಿ ಧರ್ಮಗಳಲ್ಲಿಯೂ ಕೂಡ ಒಬ್ಬೊಬ್ಬ ಶರಣರನ್ನು ತಯಾರು ಮಾಡಿ ಇವತ್ತು ಸಮಾಜ ಸುಧಾರಣೆಗೆ ಕಳಿಸಿಕೊಟ್ಟಂತ ಮಹಾಮಾನವತ್ವವಾದಿ ಯಾರಾದ್ರೂ ಇದ್ರೆ ಅದು ಬಸವಣ್ಣರು ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ. ನಂತರ ನೀಲಕಂಠರಾವ್ ಮುಲ್ಗೆ ಮಾತನಾಡಿದ್ರು. ಎಲ್ಲರೂ ಸೇರಿ ಏನು ಎಲ್ಲರ ಒಗ್ಗಟ್ಟಿನ ಮೂಲಕ ಎಲ್ಲ ಒಂದು ಸಮಾಜದ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ಕೊಂಡು ನಾವೆಲ್ಲರೂ ಸೇರಿ ಹೋಗಬೇಕು. ಹಾಗೂ ಏನು ಇವತ್ತು ವಿನೋದ್ ಪಾಟೀಲ್ ಸರಡಗಿಯವರ ಅಧ್ಯಕ್ಷತೆಯಲ್ಲಿ ಬಹಳ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಬಾರಿ ಏನು ನಾಳೆ ಬೆಳಗ್ಗೆ ರಕ್ತದಾನ ಶಿಬಿರ ಹಾಗೂ ನಾಳೆ ಸಾಯಂಕಾಲ ನಗರೇಶ್ವರ ಶಾಲೆಯಿಂದ ಒಂದು ಭವ್ಯ ಮೆರವಣಿಗೆ, ಆ ಭವ್ಯ ಮೆರವಣಿಗೆಯಿಂದ ದಿವ್ಯ ಸಾನ್ನಿಧ್ಯ ವಹಿಸಿದ ಅಪ್ಪಾರಾವ್ ದೇವಿ ಮುತ್ಯ ಸರಳಗಿಯವರು ಹಾಗೂ ಚಿಳುಗಿರಿಯ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಭವ್ಯ ಮೆರವಣಿಗೆ ಕಾರ್ಯಕ್ರಮ ಒಂದು ಜರುಗಲಿದೆ. ಹಾಗೂ ಈ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ನಮ್ಮ ಸಮಾಜದಲ್ಲಿ ಒಂದು ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಒಂದು ಸಿಗ್ತದೆ. ಇಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡಬೇಕು. ದಿನ ಬೆಳಗಾದ್ರೆ ನಮ್ಮ ಕೆಲಸದಲ್ಲಿ ಅವರವರ ಕೆಲಸದಲ್ಲಿ ಬಹಳ ಒಂದು ಬಿಜಿ ಆಗೋದ್ರಿಂದ ಒಬ್ರಿಗೊಬ್ರಿಗೆ ಕಲೀಲಿಕ್ಕಾಗಲ್ಲ, ಒಬ್ರಿಗೊಬ್ರಿಗೆ ಭೇಟಿ ಆಗ್ಲಿಕ್ಕಾಗಲ್ಲ. ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡೋದ್ರಿಂದ ಒಂದು ಶಾಂತಿ ನೆಮ್ಮದಿ ಹಾಗೂ ಎಲ್ಲರೂ ಒಂದು ಸೇರ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗ್ತದೆ. ಇಂಥ ಕಾರ್ಯಕ್ರಮ ಮಾಡಬೇಕು. ಮಾಡೋದ್ರಿಂದ ಒಂದು ಹೆಚ್ಚಿನ ಒಂದು ಶಾಂತಿ ಸಿಗ್ತದೆ ಸಮಾಜದಲ್ಲಿ. ಹಾಗೂ ಏನು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಇವತ್ತು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಜರುಗಲಿದೆ. ಸಾಕಷ್ಟು ಗಣ್ಯರು ಹಾಗೂ ಸಾಕಷ್ಟು ಶಾಸಕರು, ಮಂತ್ರಿಗಳು, ಸಾಕಷ್ಟು ನಮ್ಮ ಎಲ್ಲ ರಾಜಕೀಯ ಗಣ್ಯರು ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಹಾಗೂ ಮುಂದಿನ ಕೂಡ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಹೋಗಲಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಮಾತನಾಡಿದರು. ಇವತ್ತು ನಡೀತಕ್ಕಂಥ 891ನೇ ಜಯಂತಿ ಉತ್ಸವ ನಾಳೆ ಕೂಡ ಬಹಳ ಅದ್ಭುತವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕೂಡ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಮೂಲಕ ಎಲ್ಲಾ ಜಾತಿ ಧರ್ಮಗಳಿಗೆ ಮಾರ್ಗದರ್ಶನ ಮಾಡಿ ತೋರಿಸ್ಕೊಂಡಂತ ಯಾರು ಇದ್ರೆ ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ಕೊಟ್ಟಂತ ಅಣ್ಣ ಬಸವಣ್ಣನವರು. ಇವತ್ತು ಕೂಡ ನಾವಾದ್ರೂ ಕೂಡ 2 ಬಾರಿ ಶಾಸಕರಾಗಬೇಕಾದ್ರೆ ಅಣ್ಣ ಬಸವಣ್ಣನವರ ಆಶೀರ್ವಾದದಿಂದ ನಾನು ಕೂಡ 2 ಬಾರಿ ಶಾಸಕರಾಗಿ ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕೂಡ ಹೇಳ್ಬೇಕಾಗಿದೆ. ಇವತ್ತು ಈ ದೇಶಕ್ಕೆ ಅನ್ನದಾಸ ತೋರಿಸ್ಕೊಟ್ಟಂತ ಯಾರಾದ್ರೂ ಕೂಡ ಶರಣರಿದ್ರೆ ಅಣ್ಣ ಬಸವಣ್ಣನವರು ಅಂತಕ್ಕಂಥದ್ದು ಕೂಡ ಇವತ್ತು ನಾವು ಹೇಳ್ಬೇಕಾಗಿದೆ. ಈ ದೇಶದಲ್ಲಿ ಇವತ್ತು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ, ಇವತ್ತು ಎಜುಕೇಶನ್ ಬಹಳ ಜರುತ್ತಿದೆ. ಅದು ಎಜುಕೇಶನ್ ಮುಖಾಂತರ ನಾವು ಏನಾದ್ರೂ ಕೂಡ ಸಾಧನೆ ಮಾಡ್ಬೇಕಾದ್ರೆ ಎಜುಕೇಶನ್ ಕೂಡ ಮೂಲ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳೋದು ನಾವು ಕೇಳಿದೆವು. ಇವತ್ತು ಕೂಡ ನಮ್ಮ ಸರಡಗಿ ವಿನೋದ್ ಗೌಡರ ಅಧ್ಯಕ್ಷತೆಯಲ್ಲಿ ಅನೇಕ ಹಿಂದೂ ಕೂಡ ಅಧ್ಯಕ್ಷರಿಗೆ ಕಾರ್ಯಕ್ರಮ ಮಾಡಿದಾರ. ಮುಂದೆ ಕೂಡ ಅವರೆಲ್ಲ ಆಶೀರ್ವಾದದಿಂದ ಅನೇಕ ಸಮಿತಿಯ ಎಲ್ಲರೂ ಅನೇಕ ಹಿರಿಯರಿದಾರ. ಸಮಯ ಆಗ್ತಿದೆ ಅಂತ ಯಾರ್ದು ಹೆಸರು ತಗೊಂಡಿಲ್ಲ, ಯಾರು ಕೂಡ ತಪ್ಪ ಮನ್ಸಬಾರದು ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿ ಈ ಕಾರ್ಯಕ್ರಮ ನಡೀತಕ್ಕಂಥ ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಇನ್ನೊಂದು ಸರ್ತಿ ತಮ್ಮೆಲ್ಲರಿಗೂ ಕೂಡ ಬಸವ ಜಯಂತಿಯ ಶುಭಾಶಯಗಳನ್ನ ಹೇಳಿ ನಂತರ ಅರುಣ್ ಜೋಳದ್ ಕೊಡ್ಲಿ ಉಪನ್ಯಾಸ ನೀಡಿದ್ರು. ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಅಂದ ಬಸವಣ್ಣನವರು ಈ ಕಾನ್ಸೆಪ್ಟ್ ಇದೆಯಲ್ಲ, ಇದು ಭಾರತದ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಏನಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ.
ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಭಾರತ ಸಂವಿಧಾನದ ಪ್ರಸ್ತಾವನೆ ಏನಿದೆ, ಆ ಪ್ರಸ್ತಾವನೆಯ ಆಶಯವನ್ನ 12ನೇ ಶತಮಾನದಲ್ಲಿನೇ ಬಸವಣ್ಣ ಇವನಾರವ ಎಂದೆಣಿಸದಿರಯ್ಯ, ಇವ ನಮ್ಮವ ಎಂದೆಣಿಸಯ್ಯ ಅಂತ 12ನೇ ಶತಮಾನದಲ್ಲಿನೇ ಹೇಳಿದ್ದಾರೆ. ಸೊ ಅಂದ್ರೆ ನಮ್ಮ ಸಂವಿಧಾನದ ಆಶಯದ ಬೀಜ 12ನೇ ಶತಮಾನದಲ್ಲಿ ಬಸವಣ್ಣನ ವಚನದಲ್ಲಿಯೇ ಅದು ಮೊಳಕೆ ಹೊಡೆದಿತ್ತು ಅನ್ನೋದಿದೆಯಲ್ಲ, ಅದು ಬಹಳ ಮುಖ್ಯವಾದ ಸಂಗತಿ ಅಂತ ನನಗೆ ಅನ್ನಿಸ್ತಿದೆ. ಇಂತಹ ಬಸವಣ್ಣನನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಆ ಕಾರಣಕ್ಕೆ ನಾನು ಕರ್ನಾಟಕ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರನ್ನು ವೇದಿಕೆಯ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇಷ್ಟೊತ್ತು ಮಾತಾಡಿದವರು ಯಾರು ಪ್ರಸ್ತಾಪಿಸಲೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ವೇದಿಕೆ ಪರವಾಗಿ ಬಹಳ ದೊಡ್ಡ ಅಭಿನಂದನೆಯನ್ನ ಸಲ್ಲಿಸಬೇಕು. ಯಾಕೆ ಅಂತಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣ ಅನ್ನುವ ಒಂದು 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 ಹಿರಿಮೆ ಇದೆಯಲ್ಲ, ಒಂದು ಗುರುತಿಸುವಿಕೆ ಇದೆಯಲ್ಲ, ಅದು ಬಹಳ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಅಕ್ಕಮಹಾದೇವಿ ತನ್ನ ವಚನದಲ್ಲಿ ಬಸವಣ್ಣನನ್ನ ಹಿಂಗ್ ಗುರುಸ್ತಾಳೆ. ಬಸವಣ್ಣ ನಿಮ್ಮ ಆಚಾರವ ಕಂಡು ಎನಗೆ ಲಿಂಗ ಸಂಘವಾಗಿತ್ತಯ್ಯ. ಬಸವಣ್ಣ ನಿಮ್ಮ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತಯ್ಯ. ಬಸವಣ್ಣ ನಿಮ್ಮ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತ ಅಂತ. ಅಂದ್ರೆ ಬಸವಣ್ಣ ತಾನು ಇದ್ದ ಕಾಲಕ್ಕೆ ಅಕ್ಕ ಮಹಾದೇವಿ, ನಿನ್ನ ಸದ್ಭಕ್ತಿಯಿಂದ ನನಗೆ ಭಕ್ತಿ ಅನ್ನೋದು ಗೊತ್ತಾಯಿತು, ನಿನ್ನ ಜ್ಞಾನದಿಂದ ನನಗೆ ಜ್ಞಾನ ಬಂತು ಅಂತ ಅಕ್ಕಮಹಾದೇವಿ ಬಸವಣ್ಣನನ್ನ ತನ್ನ ಕಾಲದಲ್ಲಿ ನೆನ್ಸ್ಕೊಳ್ತಾಳೆ. ಸಿದ್ದರಾಮೇಶ್ವರ ಹೇಳ್ತಾರೆ, ಬಹಳ ಮುಖ್ಯವಾಗಿ ನಾವೆಲ್ಲರೂ ನೆನ್ಪಿಡಬೇಕು, ಅದೆಂತ ಮಾತು ಅಂತಂದ್ರೆ, ಕಾಲಿಲ್ಲದವಂಗೆ ಕಾಲು ಕೊಟ್ಟೆ ಬಸವ, ಕಾಲಿಲ್ಲದವಂಗೆ ಕಾಲು ಕೊಟ್ಟೆ ಬಸವ, ಕಣ್ಣಿಲ್ಲದವಂಗೆ ಕಣ್ಣು ಕೊಟ್ಟೆ ಬಸವ, ಎನ್ನ ಕಣ್ಣು ಕಾಲಿಂಗೆ ನೀನೇನಯ್ಯ ಬಸವ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಅಂದ್ರೆ ಆ ಕಾಲಕ್ಕೆ ಕಾಲಿಲ್ಲದವ್ರಿಗೆ ಕಾಲು ಕೊಟ್ಟೆ, ಕಣ್ಣಿಲ್ಲದವ್ರಿಗೆ ಕಣ್ಣು ಕೊಟ್ಟೆ, ವಿದ್ಯೆ ಇಲ್ಲದವ್ರಿಗೆ ವಿದ್ಯೆ ಕೊಟ್ಟೆ, ದನಿ ಇಲ್ಲದ ಎಷ್ಟೊಂದು ಜನರಿಗೆ ದನಿಯನ್ನು ಕೊಟ್ಟೆ ಅಂತ ಸಿದ್ದರಾಮೇಶ್ವರ ತನ್ನ ವಚನದಲ್ಲಿ ಬಸವಣ್ಣನನ್ನ ನೆನೆಯುತ್ತಾರೆ. ಇದು ಬಸವಣ್ಣನ ಶಕ್ತಿ. ಅಂದ್ರೆ ನಾವು ಇವತ್ತು ನೆನಪಿಸೋದು ಬೇರೆ, ಆದ್ರೆ ಬಸವಣ್ಣ ಇದ್ದ ಕಾಲದಲ್ಲಿಯೇ ಬಸವಣ್ಣನ ಅನುಯಾಯಿಗಳಾಗಿ ಬಸವಣ್ಣನ ಜೊತೆಗೆ ಇದ್ದಂತಹ ಸಿದ್ದರಾಮಯ್ಯ, ಅಕ್ಕ ಮಹಾದೇವಿ ಅವರು ಬಸವಣ್ಣನವನ್ನ ನೆನೆಸೋದಿದೆಯಲ್ಲ, ಇದು ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಇವತ್ತು ನಾವು ಬಸವ ಜಯಂತಿಯನ್ನ ಮಾಡುವಾಗ ಪ್ರಧಾನವಾಗಿ 2 ಮುಖ್ಯ ಸಂಗತಿಗಳನ್ನ ನಾವು ಚರ್ಚೆ ಮಾಡಬೇಕು. ಅದು ಇವತ್ತು ಬಸವ ಜಯಂತಿ ಮಾಡ್ಲಿ, ಇನ್ನು 100 ವರ್ಷ ಬಸವ ಜಯಂತಿಯನ್ನು ಮಾಡ್ಲಿ, ನಾವು ಚರ್ಚೆ ಮಾಡಬೇಕಾದ ಬಹಳ ಮುಖ್ಯವಾದ ಕೆಲವು ಸಂಗತಿಗಳನ್ನ, ನಾವು ಕೆಲವು ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಏನದು ಪ್ರಶ್ನೆ ಅಂತ ಕೇಳಿದ್ರೆ, ನನ್ನ ವೈಯಕ್ತಿಕ ಅನುಭವವನ್ನ ಒಂದು ಹೇಳ್ಬಿಡ್ತೀನಿ. ನಾನು 1 ವರ್ಷದ ಹಿಂದೆ ಇಲ್ಲಿ ಅಂಬೇಡ್ಕರ್ ಕಾಲೇಜಿಗೆ ಕನ್ನಡ ಅಧ್ಯಾಪಕ ಆಗಿ ಬಂದಾಗ ನಾನು ಮನೆ ಹುಡುಕ್ತಾ ಇದ್ದೆ. ಮನೆ ಹುಡುಕುವಾಗ ಒಂದು ಮನೆಗೆ ಹೋಗಿ ನಾನು, ಅವರು ಅಲ್ಲಿ ಮನೆ ಇದೆ ಅಂತ ಬೋರ್ಡ್ ಹಾಕಿದ್ರು, ಅವ್ರ ಮನೆಗೆ ಹೋಗಿ ನಾನು ಕೇಳ್ತೀನಿ. ದೊಡ್ಡದಾದ ಬಸವಣ್ಣನ ಫೋಟೋ ಇದೆ. ಆ ತಾಯಿ, ನನ್ನ ತಾಯಿಯ ವಯಸ್ಸಿನ ಹೆಣ್ಣು ಮಗಳು, ಹಣೆ ಮೇಲೆ ವಿಭೂತಿ ಹಚ್ಕೊಂಡು ಶರಣೆಯ ತರ ಕಾಣ್ತಿದ್ದಾಳೆ. ನಾನು ಮನೆ ಕೇಳಿದಾಗ ಅವರು ಸರಳವಾಗಿ, ಬಹಳ ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ರು, ನೀವು ವೆಜ್ಜು ಅಥವಾ ನಾನ್ ವೆಜ್ಜು, ನೀವು ವೆಜ್ಜು ಅಥವಾ ನಾನ್ ವೆಜ್ಜು ಅಂತ ಕೇಳಿದ್ರು. ಅಂದ್ರೆ ನೀವು ಯಾವ ಜಾತಿ ಅಂತ ಕೇಳೋದನ್ನ ಕಲಬುರಗಿಯಲ್ಲಿ ಬಹಳ ಸ್ಟೈಲಿಶ್ ಆಗಿ ವೆಜ್ ನಾನ್ ವೆಜ್ ಅಂತ ಕೇಳ್ತಾರಂತ ಅನ್ಕೊಂಡಿದ್ದೀನಿ ನಾನು. ಮೇಲೆ ಬಸವಣ್ಣ ದೊಡ್ಡ ಫೋಟೋ ಇದೆ, ಆ ತಾಯಿ ಹಣೆಗೆ ವಿಭೂತಿ ಹಚ್ಚಿ ಶರಣೆ ತರ ಕಾಣ್ತಿದ್ದಾಳೆ. ಆದ್ರೆ ನನಗೆ ಕೇಳಿದ್ದು ವೆಜ್ಜೋ ನಾನ್ ವೆಜ್ಜೋ ಅಂತ. ನಾನು ನಾನ್ ವೆಜ್ ಅಂದ ತಕ್ಷಣ, ಇಲ್ಲ ಸರ್, ನಾವು ನಾನ್ ವೆಜ್ನವರಿಗೆ ಮನೆ ಕೊಡಲ್ಲ. ನಾನು ಹೇಳಿದೆ, ದಯವಿಟ್ಟು ನೀವು ಮನೆಯಿಂದ ಬಸವಣ್ಣನ ಫೋಟೋವನ್ನ ತೆಗಿರಿ ಮೊದಲು ಅಂತ. ಬಸವಣ್ಣನ ಫೋಟೋ ತೆಗಿರಿ ನೀವು. ಬಸವಣ್ಣನ ಫೋಟೋ ಇಟ್ಕೊಂಡು ಹಣೆಗೆ ವಿಭೂತಿ ಹಚ್ಕೊಂಡು ನಾನ್ ವೆಜ್ನವ್ರಿಗೆ ಮನೆ ಕೊಡಲ್ಲ ಅಂತ ಹೇಳ್ತೀರಂತಂದ್ರೆ ನೀವೆಂತ ಬಸವ ನ್ಯಾಯಿಗಳು, ನೀವೆಂತ ಬಸವಣ್ಣನ ಧರ್ಮವನ್ನು ಅನುಸರಿಸ್ತೀರಿ? ಇದನ್ನ ನಾನು ಹಿಪಾಕ್ರಸಿ ಅಂತ ಕರಿತೀನಿ, ಆಷಾಢಭೂತಿತನ. ಬಸವಣ್ಣನನ್ನ ಮನೆಯಲ್ಲಿ ಇಟ್ಕೊಂಡು ಬಸವಣ್ಣ ಹೇಳಿದ್ದಕ್ಕೆಲ್ಲ ವಿರೋಧವಾಗಿ ನಡೆಯುವ ಈ ಹಿಪೋಕ್ರಸಿ ಇದೆಯಲ್ಲ, ಇದು ಹೋಗದೆ ಹೊರತು ಇಂತಹ ಜಯಂತಿಗೆ ಖಂಡಿತ ಅರ್ಥ ಇರಲ್ಲ ಅನ್ನೋದು ನನ್ನ ಸರಿಯಾದ ತಿಳುವಳಿಕೆ. ಬಹಳ ಮುಖ್ಯವಾಗಿ ಇವತ್ತು ಯಾಕೆ ಯಾವ ಪ್ರಶ್ನೆಗಳನ್ನ ಕೇಳ್ಕೋಬೇಕು ಅಂತಂದ್ರೆ,
ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಬಸವ ಜಯಂತಿಯಲ್ಲಿ ನಾವು ಕೇಳ್ಕೊಳ್ಳೇಬೇಕು. ಮತ್ತೆ ಪ್ರತಿ ಬಸವ ಜಯಂತಿಗೆ ನಾವು ಪರೀಕ್ಷೆ ಮಾಡ್ಕೋಬೇಕಾದ ಪ್ರಶ್ನೆಗಳು ಯಾವುದು ಅಂತಂದ್ರೆ, ಬಸವ ದ್ರೋಹಿಗಳು ಯಾರು ಅಂತ, ವಚನ ದ್ರೋಹಿಗಳು ಯಾರು ಅಂತ. ವಚನ ದ್ರೋಹಿಗಳು ಯಾರು? ಇವತ್ತಿನ ವಚನ ದ್ರೋಹಿಗಳು ಯಾರು? ಇವತ್ತಿನ ಬಸವ ದ್ರೋಹಿಗಳು ಯಾರು? ಇವತ್ತಿನ ಶರಣ ಧರ್ಮದ ದ್ರೋಹಿಗಳು ಯಾರು ಅನ್ನೋದನ್ನ ನಾವು ಪತ್ತೆ ಹಚ್ಚಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಚರ್ಚೆ ಮಾಡಬೇಕು. ಅದರ ನಂತರ ನಾವು ನಮ್ಮ ಬಸವಣ್ಣನ ಬಗ್ಗೆ ನಾವು ಮಾತಾಡೋದಕ್ಕೆ ಶುರು ಮಾಡ್ಬೇಕು. ಯಾಕೆ ಅಂತಂದ್ರೆ ಬಸವಣ್ಣ ಬಹಳ ಸ್ಪಷ್ಟವಾಗಿ ವೈದಿಕ ಸನಾತನ ವೈದಿಕ ಧರ್ಮವನ್ನ ಪ್ರತಿ ವಚನಗಳಲ್ಲೂ ವಿರೋಧಿಸಿದ್ದಾರೆ. ಪ್ರತಿ ವಚನದಲ್ಲೂ ಸನಾತನ ವೈದಿಕ ಧರ್ಮವನ್ನ ವಿರೋಧಿಸಿದ್ದಾರೆ. ಬಸವಣ್ಣ ಹೇಳ್ತಾರೆ, ವೇದಕ್ಕೆ ಹೊರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮದ ಮೂಗ ಕೊಯಿಸುವೆ ನೋಡಯ್ಯ, ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾಗಿ ಅಂತ ಬಸವಣ್ಣ ಹೇಳ್ತಾರೆ. ಮಾದಾರ ಚೆನ್ನಯ್ಯನ ಮನೆಯ ಮಗನಾಗಿ ವೇದಕ್ಕೆ ಹೊರೆ ಹಚ್ಚುವೆ, ಮಾದಾರ ಚೆನ್ನಯ್ಯನ ಮನೆಯ ಮಗನಾಗಿ ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ಮಾದಾರ ಚೆನ್ನಯ್ಯನ ಮನೆಯ ಮಗನಾಗಿ ಆಗಮದ ಮೂಗ ಕೊಯಿಸುವೆ ಅಂತ ಬಸವಣ್ಣ ಹೇಳ್ತಾರೆ. ಈಗ ಈ ಬಸವಣ್ಣ ಅಖಂಡವಾಗಿ ವಿರೋಧಿಸುವ ವೈದಿಕ ಧರ್ಮದ ಶಾಸ್ತ್ರಗಳನ್ನ ನಾವು ಮಾಡ್ತೀವಿ ಅಂತಂದ್ರೆ, ಅಂತಹ ಸನಾತನ ಧರ್ಮದ ಆಶಯ ಇರುವಂತಹ ಯಾವುದೇ ಆಶಯಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತಂದ್ರೆ ಅದು ಬಸವಣ್ಣನಿಗೆ ವಿರೋಧಿಸಿದಂಗೆ, ಬಸವಣ್ಣನನ್ನ ವಿರೋಧಿಸಿದಂಗೆ. ಅದು ಬಸವಣ್ಣನ ನೀವು ವಿರೋಧಿಸಲ್ಲ ಅಂತಂದ್ರೆ ನೀವು ವೈದಿಕ ಶಾಹಿಯ ಏನು ಸನಾತನ ಧರ್ಮವನ್ನು ಬಸವಣ್ಣ ವಿರೋಧಿಸಿದ್ರಲ್ಲ, ನಾವು ಕೂಡ ಅದನ್ನ ವಿರೋಧಿಸಬೇಕು. ಬಸವಣ್ಣ ಯಾವುದನ್ನ ವಿರೋಧಿಸಿದರೆ ಅದನ್ನ ನಾವು ವಿರೋಧಿಸಿದಾಗ ಮಾತ್ರ ನಾವು ಬಸವಾನುಯಾಯಿಗಳಾಗ್ತೀವಿ. ಬಸವಣ್ಣ ವಿರೋಧಿಸಿದ್ದನ್ನ ನಾವು ಬೆಂಬಲಿಸ್ತೀವಿ ಅಂತಂದ್ರೆ ಖಂಡಿತ ನಾವು ಬಸವಣ್ಣನ ಅನುಯಾಯಿಗಳಾಗಕ್ಕೆ ಅರ್ಹತೆ ಇಲ್ಲ. ಯಾರು ಬಸವಣ್ಣನ ವಿರೋಧಿಸಿರುವ ತತ್ವಕ್ಕೆ ಪರವಾಗಿದ್ದಾರೆ ಅವರು ಬಸವದ್ರೋಹಿಗಳು ಅಂತ ನಾನು ಭಾವಿಸ್ತೀನಿ. ಯಾರು ಸನಾತನ ಧರ್ಮಕ್ಕೆ ಬೆಂಬಲವಾಗಿದ್ದಾರೆ ಅವರನ್ನ ನಾನು ಬಸವದ್ರೋಹಿಗಳು ಅಂತ ಭಾವಿಸ್ತೀನಿ. ಯಾರು ಸನಾತನ ಧರ್ಮಕ್ಕೆ ಬೆಂಬಲವಾಗಿದ್ದಾರೆ ಅವರು ಶರಣ ಧರ್ಮದ ದ್ರೋಹಿಗಳು ಅಂತ ಭಾವಿಸ್ತೀನಿ. ಸೊ ಈ ದ್ರೋಹವನ್ನ ನಾವು ಪತ್ತೆ ಹಚ್ಚಿದೆ, ಅದ್ರ ಬಗ್ಗೆ ಚರ್ಚೆ ಮಾಡದೆ ಹೋದ್ರೆ ಬಸವ ಜಯಂತಿಗೆ ನಿಜವಾಗ್ಲೂ ಅರ್ಥ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸಂಗಾತಿಗಳೇ, ಇಂತಹ ಬಸವ ಜಯಂತಿಯಲ್ಲಿ ನಾವು ಬಸವಣ್ಣನ ಲಿಂಗಾಯತ ಧರ್ಮಕ್ಕೋಸ್ಕರ ಬಲಿಯಾದಂತಹ ಎಂ ಕಲಬುರ್ಗಿ ಅವರನ್ನ ನಾವು ನೆನೆಸಿಕೊಳ್ಳಲೇಬೇಕು. ಎಂ ಕಲಬುರ್ಗಿ ಅವರನ್ನ, ಅವರ ಹತ್ಯೆಯನ್ನ, ಅವರ ಹತ್ಯಾಕಾಂಡವನ್ನ, ಅವರ ಬಲಿಯನ್ನ ನಾವು ನೆನೆಸ್ಕೊಳ್ಳದೆ ಹೋದ್ರೆ ದಯವಿಟ್ಟು ಇಂತಹ ಬಸವ ಜಯಂತಿ ಅರ್ಥಪೂರ್ಣ ಆಗೋದೇ ಇಲ್ಲ. ನನಗೆ ನೆನಪಿನ ಕಾಣಿಕೆಯಾಗಿ ಕಲಬುರ್ಗಿ ಅವರ ಪುಸ್ತಕವನ್ನು ಕೊಟ್ಟರು, ಹಂಗಾಗಿ ಆಯೋಜಕರಿಗೆ ನಾನು ಅಭಿನಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಂಗಾದ್ರೆ ಕಲಬುರ್ಗಿಯನ್ನ ಎಂ ಕಲಬುರ್ಗಿಯನ್ನು ಯಾಕೆ ಕೊಂದ್ರು ಅನ್ನೋದು ಬಹಳ ಇಂಪಾರ್ಟೆಂಟ್. ಅವರು ಸಂಶೋಧಕರಿಗಾಗಿದ್ದಕ್ಕೆ ಕೊಂದ್ರ? ಇಲ್ಲ. ಅವರು ಬರಹ ಮಾಡಿದ್ದಕ್ಕೆ ಕೊಂದ್ರ? ಇಲ್ಲ. ಅವ್ರು ಯಾವುದೋ ಒಂದು ದೇವರ ಬಗ್ಗೆ ಏನೋ ಹೇಳಿಕೆ ಕೊಟ್ರು ಅಂತ ಕೊಂದ್ರ? ಇಲ್ಲ. ಯಾಕೆ ಅಂದ್ರೆ ಎಂ ಕಲಬುರ್ಗಿ ಅವರು ಇಡೀ ಜೀವನ ಪೂರ್ತಿ ಒಂದು ಲಿಂಗಾಯತ ಸ್ವತಂತ್ರ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡಕ್ಕೆ ಅವ್ರು ಇಡೀ ಜೀವನವನ್ನ ಮುಡುಪಾಗಿದ್ರು. ಅವರ ಶಿಷ್ಯಂದಿರ ಹತ್ರ ಅವ್ರು ಮಾಡಿಸಿರೋ ಸಂಶೋಧನೆ ಯಾವ್ದು ಗೊತ್ತಾ? ಲಿಂಗಾಯತ ಮಠಗಳ ಬಗ್ಗೆ ಸಂಶೋಧನೆ ಮಾಡಿಸಿದ್ರು, ಲಿಂಗಾಯತ ಅರಸು ಮನೆತನಗಳ ಬಗ್ಗೆ ಸಂಶೋಧನೆ ಮಾಡಿಸಿದ್ರು, ಲಿಂಗಾಯತ ರಾಣಿಯರ ಬಗ್ಗೆ ಸಂಶೋಧನೆ ಮಾಡಿಸಿದ್ರು, ಲಿಂಗಾಯತ ಧರ್ಮದ ತತ್ವಗಳ ಬಗ್ಗೆ ಸಂಶೋಧನೆ ಮಾಡಿಸಿದ್ರು. ಅವರ ಶಿಷ್ಯರ ಹತ್ರ ಎಲ್ಲ ಸಂಶೋಧನೆಗಳು ಮಾಡಿಸಿದ್ರು ಲಿಂಗಾಯತ ಧರ್ಮಕ್ಕೋಸ್ಕರ. ಆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ ಒಬ್ಬ ಧರ್ಮಗುರು ಇರಬೇಕು. ಬಸವಣ್ಣನನ್ನ ಧರ್ಮಗುರು ಅಂತ ಭಾವಿಸಿ ಬಸವಣ್ಣನ ಬಗ್ಗೆ ನಿರಂತರವಾಗಿ ಎಂ ಕಲಬುರ್ಗಿ ಅವರು ಅಧ್ಯಯನ ಮಾಡಿದ್ರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ ಸ್ವರ್ಣ ವಿರಕ್ತ ಮಠದ ಶಿವಾನಂದ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದ್ರು. ಬಸವ ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷರಾದಂಥ ಸರಡಿಗೆಯ ವಿನೋದ್ ಪಾಟೀಲ್ರು ಅವರ ನೇತೃತ್ವದಲ್ಲಿ 2ನೇ ದಿವಸದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿ ಬಂತು. ನಾಳೆ ಒಂದು ದಿವಸ ಉತ್ಸವದೊಂದಿಗೆ ಕಾರ್ಯಕ್ರಮ ಮುಗೀತಾ ಇದೆ. ಬಸವಣ್ಣನವರ ಕೊಟ್ಟಿರುವಂತಹ ಬಹುದೊಡ್ಡ 2 ಕಾಣಿಕೆ, ಸದಾ ಈ ನೆಲದ ಮೇಲೆ ಸೌಕಾರ ಆಗಿರಬೇಕು ಅಂದರೆ ಕಾಯಕ ಜೀವಿಗಳಾಗಬೇಕು, ದಾಸೋಹಂಭಾವಿಗಳಾಗಬೇಕು,
ಯಾರು ಕಾಯಕ ಜೀವಿಗಳಾಗಿ ದಾಸೋಹಂಭಾವಿಗಳಾಗಿ ಬದುಕು ಮಾಡ್ತಾರೆ ಅವರು ಈ ನೆಲದ ಮೇಲೆ ಸದಾ ಸಾಹುಕಾರ ಆಗಿರ್ಲಿಕ್ಕ ಸಾಧ್ಯ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ಹೆಚ್ಚಿಗೆ ಮಾತನಾಡದನೆ ಬಸವಾದಿ ಶರಣರ ಕೃಪೆ ಅಂತಃಕರಣ ಎಲ್ಲರಿಗಿರ್ಲಿ ಅಂತ ತಿಳ್ಕೊಂಡು ಆಶಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿ ಬಳಿಕ ಬಸವ ಕಲ್ಯಾಣದ ಕ್ರಾಂತಿಯನ್ನು ಮಾಡುವುದರ ಮೂಲಕ ಜಗತ್ತಿಗೆ 12ನೇ ಶತಮಾನದಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸುವ ಮೂಲಕ ಆವಾಗಲೇ ಅವರು ಸಂಸ್ಕೃತವನ್ನು ಪರಿಚಯಿಸಿ ಕೊಟ್ಟಿದ್ದಾರೆ. ವಿಶ್ವಗುರು ಬಸವಣ್ಣನವರು ಕೊಡುಗೆ ಅಪಾರವಾಗಿದೆ ಎಂದು ಹೇಳುವುದು ನಾವು ನೀವೆಲ್ಲರೂ ಕೂಡಿ ವಿಶ್ವಗುರು ಬಸವಣ್ಣನವರ ಹಾಕಿಕೊಟ್ಟಿರುವ ದಾರಿಯಲ್ಲಿ ನಡೆಯಬೇಕು. ವಿಶ್ವಗುರು ಬಸವಣ್ಣನವರು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಕಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಎಂಬ ಕಾರ್ಯ ಗೌರವಿಸುತ್ತದೆ. ನಮ್ಮ ಮೆಚ್ಚಿನ ಪ್ರಧಾನಮಂತ್ರಿಗಳು ನೂತನ ದೆಹಲಿಯಲ್ಲಿ ಸಂಸತ್ ಭವನದ ಅಣ್ಣ ಬಸವಣ್ಣನವರ ಕನಸಿನಂತೆ ನಿರ್ಮಿಸಿದ್ದಾರೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಬಸವ ಕಲ್ಯಾಣಕ್ಕೆ ಮುಖ್ಯಮಂತ್ರಿಯಾಗಿದ್ದಾಗ 600 ಕೋಟಿ ರೂಪಾಯಿಗಳು ನೀಡಿ ಭವ್ಯ ಅನುಭವ ಮಂಟಪವನ್ನು ನಿರ್ಮಿಸುವ ಮೂಲಕ ವಹಿಸಿದ್ದಾರೆ. ಬಸವ ಸಮಿತಿ ಹಾಗೂ ಜಿಲ್ಲಾ ಆಡಳಿತ ಉಪನ್ಯಾಸ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಈ ಭಾಗದ ಕ್ರಾಂತಿಯನ್ನು ತಂದುಕೊಟ್ಟ ಒಂದು ರೀತಿಯಿಂದ ಸಮಾಜದ ಸಮಾನತೆಗಾಗಿ ಮತ್ತು ಅದರ ಜೊತೆಗೆ ಇವತ್ತು ಯುರೋಪ್ ದೇಶದಲ್ಲಿ ಮಹಿಳೆಯರಿಗೆ ಆದ್ಯತೆ ಒಂದು 100 ವರ್ಷದ ಆದ್ಯತೆ ಇರಲಿಲ್ಲ. ಆದರೆ 12ನೇ ಶತಮಾನದಲ್ಲಿ ಮಹಿಳೆಯರಿಗೂ ಕೂಡ ಅಷ್ಟೇ ಮಾನ್ಯತೆಯನ್ನು ಕೊಟ್ಟು ಒಂದು ರೀತಿಯ ಅನುಭವ ಮಂಟಪ ಅಂತ ಏನು ಹೇಳ್ತೀವಿ, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ. ಅದು ಪ್ರಜಾತಂತ್ರ ವ್ಯವಸ್ಥೆ ಜೊತೆಗೆ ಇವತ್ತು ಸಮಾಜದ ಸುಧಾರಣೆಗಾಗಿ ಇವತ್ತು ಕ್ರಾಂತಿಯನ್ನು ಮಾಡಿದಂಥ ಬಸವಣ್ಣವರ ಜಯಂತಿ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಾವು ಇಂಥ ಸಂದರ್ಭದಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಸಮಾಜದ ವಿಚಾರಗಳನ್ನು ಎಲ್ಲರ ಜೊತೆಗೆ ಹಂಚ್ಕೊಳ್ಳೋದು ಅಷ್ಟೇ ಅಲ್ಲ, ಪಾಲನೆ ಮಾಡೋದು ಕೂಡ ನಮ್ಮ ಧರ್ಮ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಯಾರೇ ಆಗಿರಲಿ ಸಮಾಜಕ್ಕೆ ಗೌರವವನ್ನು ಕೊಡಬೇಕು. ಇವತ್ತು ಸಮಾಜಕ್ಕೆ ಗೌರವವನ್ನು ಕೊಡದೇ ಇರೋದ್ರಿಂದ ಅಥವಾ ಕೊಡದೇ ಇರೋಂಥ ಸಂದರ್ಭದಲ್ಲಿ ನಾವು ಒಂದಾಗಿ ಆ ಸಮಾಜದ ವಿಷಯವನ್ನ ಎತ್ತಿಡಿದು ಎಲ್ಲರಿಗೂ ಆ ಸಂದೇಶವನ್ನು ಮುಟ್ಟಿಸ್ಬೇಕು. ಏನಂತಂದ್ರೆ ನಾವು ಕೂಡ ಅಷ್ಟೇ ಮಹತ್ವದ ಪಾತ್ರ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ವಹಿಸ್ಕೊಳ್ತೀವಿ. ಅಷ್ಟೇ ನಮ್ಮ ಸಹಕಾರ ಎಲ್ಲರಿಗೂ ಬೇಕಾದರೆ ನಮಗೂ ಕೂಡ ಎಲ್ಲ ರೀತಿಯ ಗೌರವ ಘನತೆಯನ್ನ ಯಾವುದೇ ಸರ್ಕಾರವಲ್ಲಿ ಎತ್ತಿ ಹಿಡಿಬೇಕು. ಆ ಮಟ್ಟಕ್ಕೆ ನಾವು ಕೂಡ ಕಾರ್ಯಪ್ರವೃತ್ತರ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರ್ಗಿ.
ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.